ಕುಟುಂಬಸ್ಥರು ದೂರು ನೀಡಿದಾಗ ಹುಡುಕಾಟವನ್ನು ಪೊಲೀಸರು ನಡೆಸಿರ್ತಾರೆ. ಜೂನ್ 2ನೇ ತಾರೀಕು ರಾಜ ರಘುವಂಶಿ ಮೃತದೇಹ ಕೊಲೆಯಾದ 3 ದಿನಗಳ ನಂತರ ಪತ್ತೆಯಾಗುತ್ತೆ. ಕೊಡಲಿಯಿಂದ ಅತ್ಯಂತ ಭೀಭತ್ಸ ರೀತಿಯಲ್ಲಿ ಆತನನ್ನ ಮುಗಿಸಲಾಗಿರುತ್ತೆ. ಪತ್ನಿ ಸೋನಂ ಕೂಡ ಹತ್ಯೆ ಆಗಿರಬಹುದು ಅಂತ ಖಾಕಿ ಟೀಮ್ ನಂಬಿರುತ್ತೆ. ಬಿಕಾಸ್ ಆಕೆ ಮಿಸ್ಸಿಂಗ್ ಆಗಿರ್ತಾಳೆ. ತನಿಖೆ ವೇಳೆ ಟೂರಿಸ್ಟ್ ಗೈಡ್ ಹೇಳಿಕೆಯಿಂದ ಸುಳಿವು ಸಿಗುತ್ತೆ. ದಂಪತಿಯನ್ನ 3 ಜನ ಅಪರಿಚಿತರು ಫಾಲೋ ಮಾಡ್ತಾ ಇದ್ರು. ಅವರು ಹಿಂದಿನಲ್ಲಿ ಮಾತಾಡ್ತಾ ಇದ್ರು. ಸುಮಾರು ಹೊತ್ತು ಅಲ್ಲೇ ಹೋಗ್ತಾ ಇದ್ರು. ಅವ್ರು ಹಿಂದಿಂದನೇ ಹೋಗ್ತಾ ಇದ್ರು ಅಂತೆಲ್ಲ ಒಬ್ರು ಗೈಡ್ ಹೇಳ್ತಾರೆ. ಸೊ ಪೊಲೀಸರಿಗೆ ಹೆಂಗೆ ಅನುಮಾನ ಇರುತ್ತೆ ಅಂದರೆ, ಸೊ ಈತನನ್ನು ಮುಗಿಸಿರ್ತಾರೆ. ಆಕೆಯನ್ನು ಕೊಂದು ಅಥವಾ ಅತ್ಯಾಚಾರ ಎಸಗಿ ಯಾವುದಾದ್ರೂ ನದಿ ಹತ್ರ ಬಿಸಾಕಿರ್ಬೋದಾ ಅಥವಾ ಇನ್ಯಾವುದಾದ್ರೂ ಪ್ರಪಾತಕ್ಕೆ ಹಾಕಿರಬಹುದಾ ಅನ್ನುವಂತಹ ಒಂದು ಅನುಮಾನ ಇರುತ್ತೆ. ಸರ್ಚ್ ಆಪರೇಷನನ್ನು ಕಂಟಿನ್ಯೂ ಮಾಡ್ತಾರೆ ಪೊಲೀಸರು. ಬಟ್ ಈಕೆನೇ ಸ್ವಲ್ಪ ದಿನದ ನಂತರ ಕುಟುಂಬಸ್ಥರಿಗೆ ಫೋನ್ ಮಾಡಿ ತಾನು ಗಾಜಿಯಾಪುರದಲ್ಲಿರೋದಾಗಿ ಹೇಳ್ತಾಳೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಇದರಲ್ಲಿ ಕೇವಲ ಈ ಪತ್ನಿ ಮತ್ತು ಈ 3 ಜನ ಸುಪಾರಿ ಹಂತಕರದು ಮಾತ್ರ ಪಾತ್ರನ? ಎಷ್ಟು ಜನರನ್ನ ಇಲ್ಲಿ ತನಕ ಅರೆಸ್ಟ್ ಮಾಡಲಾಗಿದೆ? ಇನ್ನೂ ಕೆಲವರಿಗಾಗಿ ಹುಡುಕಾಟವನ್ನೇನಾದರೂ ನಡೆಸ್ತಾ ಇದ್ದಾರೆ ಪೊಲೀಸರು? ಏನೇನು ಮಾಹಿತಿ ಇದೆ? ಮಮತಾ, ರಾಜ ರಘುವಂಶಿಯ ಮರ್ಡರ್ ಕೇಸ್ನ ತನಿಖೆಗೆ ಇಳಿದಂತಹ ಪೊಲೀಸರಿಗೆ ಒಂದಷ್ಟು ಕ್ಲೂಗಳು ಸಿಗುತ್ತೆ. ಅದು ಆರಂಭದಲ್ಲಿ ಇವರು ಉಳ್ಕೊಂಡಿದ್ದಂತಹ ಹೋಟೆಲ್ನಲ್ಲಿ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಅವತ್ತು ಆ ಹೋಟೆಲ್ನಲ್ಲಿ ಇವರು ತಿಂಡಿಯನ್ನು ಸೇವನೆ ಮಾಡಿರೋದಿಲ್ಲ, ಮತ್ತು ನಾವೇ ಚಾರಣಕ್ಕೆ ಹೋಗ್ತೀವಿ, ನಮಗೆ ಗೈಡ್ ಬೇಡ ಅನ್ನೋ ಮಟ್ಟಿಗೆ ಅಲ್ಲಿ ಹೇಳಿ ಹೋಗಿರ್ತಾರೆ. ಇದರ ಆಧಾರದ ಮೇಲೆ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಾದಂತಹ ಬಳಿಕ ಹೇಗೆ ಮಿಸ್ಸಿಂಗ್ ಆದ ಅಂತೇಳಿ ಹುಡುಕಾಟವನ್ನು ನಡೆಸಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಮೃತದೇಹ ಪತ್ತೆ ಆಗುತ್ತೆ. ಮೃತದೇಹದ ಮೇಲೆ ಗಾಯಗಳಿರೋದು, ಕೊಡಲಿಯಲ್ಲಿ ಕೊಚ್ಚಿರೋದು ಇವೆಲ್ಲವೂ ಕೂಡ ಗೊತ್ತಾಗುತ್ತೆ. ಹೀಗಾಗಿ ಪೊಲೀಸರು ಈಕೆಯನ್ನು ಬಂಧನ ಮಾಡುವ ಕೆಲಸಕ್ಕೆ ಮುಂದಾಗ್ತಾರೆ. ಆಗ ಆಕೆ ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿರ್ತಾಳೆ. ಆಕೆ ಇನ್ನು ನನ್ನ ಗುಳುಗಾಲ ಇಲ್ಲ ಅಂತೇಳಿ ಗೊತ್ತಾದಂತಹ ಸಂದರ್ಭದಲ್ಲಿ ಆಕೆಯ ಪೊಲೀಸರ ಮುಂದೆ ಶರಣಾಗಿದ್ದಾಳೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದ್ದಾವೆ. ಇದೀಗ ಆಕೆ ಹಾಗೆ 3 ಜನ ಈ ಬಾಡಿಗೆ ಹಂತಕರು ಯಾರಿದ್ರು ಅವ್ರನ್ನ ಅರೆಸ್ಟ್ ಮಾಡುವ ಕೆಲಸವನ್ನ ಮಾಡಲಾಗಿದೆ. ಅಲ್ಲಿಗೆ ಮೇಲ್ನೋಟಕ್ಕೆ ಈಗ ಪೊಲೀಸರ ತನಿಖೆಯಲ್ಲಿ ಪ್ರಿಯಕರನಿಗೋಸ್ಕರ ಇದೀಗ ಗಂಡನಿಗೆ ಸುಪಾರಿಯನ್ನು ಕೊಟ್ಟು ಬಾಡಿಗೆ ಹಂತಕರನ್ನ ಕರೆಸಿ ಕೊಲೆ ಮಾಡಿದಾಳೆ ಅನ್ನೋದು ಗೊತ್ತಾಗ್ತಿದೆ. ಆದರೆ ಆ ಪ್ರಿಯಕರ ಯಾರು, ಮತ್ತೆ ಆತ ಕೂಡ ಆ ಮೇಘಾಲಯದ ಶಿಲ್ಲಾಂಗ್ಗೆ ಬಂದಿದ್ನ ಅದ್ರ ಜೊತೆಗೆ ಆತ ಕೊಲೆಯಲ್ಲಿ ಭಾಗಿಯಾಗಿದ್ನ, ಇದರ ಬಗ್ಗೆ ಕೂಡ ಒಂದಷ್ಟು ತನಿಖೆಯನ್ನು ನಡೆಸುವ ಕೆಲಸವನ್ನ ಮಾಡಲಾಗ್ತಿದೆ. ಆರಂಭದಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಮಾಡಿದಂತಹ ಬಳಿಕ ಏಕಾಏಕಿ ದಂಪತಿಗಳು ಬಂದಂತಹ ಸಂದರ್ಭದಲ್ಲಿ ಹೇಗೆ ಮಿಸ್ಸಿಂಗ್ ಆಗೋದಕ್ಕೆ ಸಾಧ್ಯ? ಈಕೆ ಕೂಡ ಮಿಸ್ಸಿಂಗ್ ಆಗಿದ್ಲು, ಅದ್ರ ಜೊತೆಗೆ ಈಕೆ ಕೂಡ ಕಾಣ್ತಿಲ್ಲ ಅಂತೇಳಿ ಇವರು ಕುಟುಂಬಸ್ಥರು ಆರೋಪವನ್ನ ಮಾಡಿದ್ರು. ಆದರೆ ಏಕಾಏಕಿ ಇವಳು ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಕಾಣಿಸ್ಕೊಂಡ್ಳು. ಹೀಗಾಗಿ ಸಹಜವಾಗಿ ಪತ್ನಿಯ ಮೇಲೆ ಪೊಲೀಸರಿಗೆ ಅನುಮಾನ ಹುಟ್ಟೋದು. ಕಾರಣ ಆಕೆ ಮಿಸ್ಸಿಂಗ್ ಆಗದೇ ಇದ್ದಂತಹ ಸಂದರ್ಭದಲ್ಲಿ, ಈ ರೀತಿ ಆದಂತಹ ಸಂದರ್ಭದಲ್ಲಿ ಆಕೆ ಬಂದು ಕಂಪ್ಲೇಂಟನ್ನು ಕೊಡಬೇಕಾಗಿತ್ತು. ಇದು ಯಾವುದು ಕೂಡ ಆಗಿರಲಿಲ್ಲ. ಹೀಗಾಗಿ ಇಲ್ಲಿ ಪತ್ನಿಯೇ ಕೊಲೆ ಹಂತಕ್ಕೆ ಅನ್ನೋದು ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಅದ್ರ ಜೊತೆಗೆ ಅಲ್ಲಿನ ಒಂದಷ್ಟು CCTVಗಳು, ಅದ್ರ ಜೊತೆಗೆ ಆ ಬಾಡಿಗೆ ಹಂತಕರು ಯಾರಿದ್ರು ಅವರ ಓಡಾಟ, ಚಲನವಲನ, ಮತ್ತು ಈ ಗೈಡ್ಗಳು ಯಾರಿದ್ರು ಆ ಗೈಡ್ಗಳ ಹೇಳಿಕೆ, ಮತ್ತು ಹೋಟೆಲ್ನ ರಿಸೆಪ್ಷನಿಸ್ಟ್ನಲ್ಲಿ ಇವರಿದ್ದಂತಹ ರಿಸೆಪ್ಷನಿಸ್ಟ್ಗಳ ಹೇಳಿಕೆ, ಆ CCTVಗಳು ಇವೆಲ್ಲವನ್ನ ಒಂದಷ್ಟು ಸೂಕ್ತ ಸಾಕ್ಷಿಗಳನ್ನಾಗಿ ಆಧಾರವಾಗಿ ಇಟ್ಕೊಂಡು ಇದೀಗ 4 ಬಂಧನ ಮಾಡಲಾಗಿದೆ. ಅದ್ರ ಜೊತೆಗೆ ಪ್ರಮುಖವಾಗಿ ಈಕೆಯ ಪ್ರಿಯಕರ ಯಾರಿದ್ದ ಆತನಿಗಾಗಿ ಇದೀಗ ಹುಡುಕಾಟವನ್ನು ನಡೆಸುವ ಕೆಲಸವನ್ನ ಮಾಡಲಾಗ್ತಿದೆ. ಓಕೆ ನರಸಿಂಹಮೂರ್ತಿ, ಹಾಗೆ ಸಂಪರ್ಕದಲ್ಲಿರಿ. ಪ್ರಶ್ನೆ ಇರೋದಿಷ್ಟೇ, ಪ್ರೀತಿಗೋಸ್ಕರ ಕೊಲ್ಲೋದಕ್ಕೆ ಈಕೆ ಮುಂದಾದ್ಲು. ಅದೇ ಪ್ರೀತಿ ಬಗ್ಗೆ ಎಲ್ರಿಗೂ ಹೇಳಿದಿದ್ರೆ ಇಷ್ಟೊತ್ತಿಗೆ ಒಂದು ಜೀವ ಆದರೂ ಉಳಿತಾ ಇತ್ತು. ಆ ಗಟ್ಸನ್ನು ತನಗೆ ಇವನು ಇಷ್ಟ ಇಲ್ಲ ಅಂತ ಹೇಳಿಬಿಟ್ಟಿದ್ರೆ ಆತನ ಜೀವ ಉಳಿತಾ ಇತ್ತು, ಈಕೆ ಜೈಲಿಗೆ ಹೋಗೋದು ತಪ್ತಾ ಇತ್ತು. ಬಟ್ ಎರಡನ್ನೂ ಮಾಡಲಿಲ್ಲ. ಪರಿಣಾಮ ಈಗ ಪೊಲೀಸರ ಅತಿಥಿಯಾಗಿದ್ದಾಳೆ ಈಕೆ.